ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದಂಥ ವಿಡಿಯೋ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ, ಮತ್ತು ಮನೆಯ ಬ್ಲಾಗ್ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ವಿಡಿಯೋನ, ಬನ್ನಿ ಫ್ರೆಂಡ್ಸ್. ನಾನು ದೋಸೆ ಹಿಟ್ಟನ್ನ ಆಲ್ರೆಡಿ ನೈಟೇ ರುಬ್ಬಿಟ್ಕೊಂಡಿದ್ದೆ. ಸೆಟ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಪ್ಲೈನ್ ಸೆಟ್ ದೋಸೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಎಲ್ಲ ರೆಡಿ ಆಗಿದೆ, ಚೆನ್ನಾಗಿ ಉಪ್ಕೊಂಡು ಬಂದಿದೆ. ಹಿಟ್ಟು ಕೂಡ ನೀವು ನೋಡ್ತಾ ಇರ್ಬೋದು. ಇದನ್ನ ನಾನು ನೆನ್ನೆ ಎಲ್ಲ ನೆನೆಗೆ ಹಾಕಿ ರುಬ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಓಕೆ, ಸಾಲ್ಟ್ ಹಾಕಿ ಸೆಟ್ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಪೊಂಗಲ್ ಕೂಡ ಮಾಡ್ತಾ ಇದ್ದೀನಿ. ಸೆಟ್ ದೋಸೆ ಮತ್ತೆ ಪೊಂಗಲು. ಮತ್ತೆ ನಾನು ಅದಕ್ಕೋಸ್ಕರ ಚಟ್ನಿ ಅಂತ ಸಪ್ರೇಟ್ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಚಟ್ನಿ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ತೀವಲ್ಲ, ಕೆಮ್ಮಿದೆ ಮತ್ತೆ ಕಫ ಇರೋದ್ರಿಂದ, ಮಗನಿಗೂ ಇದೆ ಹಸ್ಬೆಂಡ್ಗೂ ಇದೆ, ಅದರಿಂದ ನಾನು ಚಟ್ನಿ ಮಾಡ್ತಾ ಇಲ್ಲ. ಬರೀ ನಾನು ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಬದನೆಕಾಯಿ ಸಾಂಬಾರ್ ಮಾಡಿದ್ದೆ, ಅದನ್ನೇ ಅವರಿಗೆ ಹಾಕಿ ಕೊಡ್ತಾ ಇದ್ದೀನಿ ಪೊಂಗಲ್ಗೆ. ಅದು ಕೂಡ ಕಾಂಬಿನೇಷನ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಗೊತ್ತು, ನುಗ್ಗೆಕಾಯಿ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೊಬ್ರು ಕುಂಭಕರ್ಣ ಇದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಪಾಪ. ಅವರು ಡ್ಯೂಟಿ ಇತ್ತು, ಅವರಿಗೆ ನೈಟೆಲ್ಲ ಡ್ಯೂಟಿ ಮಾಡಿದ್ರು, ಆದ್ದರಿಂದ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಝೂಮ್ ಇಟ್. ಬನ್ನಿ, ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದು ಝೂಬಿ ಮರಿ ಹಾಕ್ದಾಗ, ಅಂದ್ರೆ ಅವಾಗ ತಾನೇ ಅವಳು ಮರಿ ಹಾಕ್ದಾಗ ನಾನು ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಝೂಬಿ 3 ಮರಿ ಇಟ್ಟಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ಇನ್ನೊಂದಿದೆ ನೋಡಿ, ಚಿಕ್ನಿ ಇದಕ್ಕೆ ಡಿಂಪಲ್ ಅಂತ ಇಟ್ಟಿದ್ದೀವಿ. ಜಂಪಿಂಗ್. ನೀವು ನೋಡ್ತಾ ಇರ್ಬೋದು, ಇದು ಯಜಮಾನ ಮೂವಿ ಶೂಟಿಂಗ್ ಆಗಿರೋಂಥದ್ದು. ಏನು ಹೆಸರು ಅದು? ಶ್ರೀಲಕ್ಷ್ಮಿ ಅದೇನೋ ಕಾಣ್ತಿಲ್ಲ, ಅಳಿಸೋಗ್ಬಿಟ್ಟಿದೆ ನೋಡಿ. ಇದೇನೇ ಯಜಮಾನ ಮೂವಿ ಆಗಿರೋದು ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಮನೆ ಚಾವಡಿ ಎಲ್ಲ ತುಂಬಾ ಹಳೆ ಮನೆ. ಈಗ ನಮ್ಮಲ್ಲಿ ನೋಡಿ ಕರೆಕ್ಟಾಗಿ ಏನಂತ ಹೆಸರು ಈಗ ಹೆಸರು ಅಂತ ಕಂಡಿಡ್ತೀನಿ ನೋಡಿ ಇವಾಗ ನಾನು. ಈ ವಿಡಿಯೋ ಹಸ್ಬೆಂಡ್ ಆಫೀಸ್ ಹತ್ರ ಮಾಡಿರೋಂಥದ್ದು. ಅವ್ರು ನನಗೆ ಕಳಿಸ್ತಿದ್ರು ಮೊಬೈಲ್ಗೆ, ಅದನ್ನ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೆ. ನೋಡಿ, ಆನೆಕಲ್ ಯಾವ ರೀತಿ ಮಳೆಯೊಟ್ಟಿಗೆ ಬೀಳ್ತಾ ಇದೆ ಅಂತ ಹೇಳಿ. ಮಳೆ ಕೂಡ ತುಂಬಾ ಜೋರಾಗಿ ಬೀಳ್ತಿದೆ. ಸಿಟಿಯಲ್ಲೆಲ್ಲ ತುಂಬಾ ಅವಾಂತರಗಳು ನಡೆದಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮರಗಳೆಲ್ಲ ಬಿತ್ತು, ಪಾಪ ಬೈಕಲ್ಲಿ ಹೋಗೋರ್ ಮೇಲೆಲ್ಲ ಬಿತ್ತು, ತುಂಬಾ ಅವಾಂತರಗಳು ನಡೆದಿದೆ. ನೀವು ನೋಡ್ತಾ ಇರ್ಬೋದು. ಮತ್ತೆ ಆನೆಕಲ್ ಕೂಡ ಬಿದ್ದಿದೆ ನೋಡಿ, ಬೀಳ್ತಾ ಇದೆ. ಆಲ್ರೆಡಿ ಜೋರಾಗಿ ಮಳೆ ಬರ್ತಾ ಇದೆ. ಇದು ನಾನು ಹೊರಗಡೆ ಕೂತಿದ್ದೆ, ತುಂಬಾ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಯಾಕಂದ್ರೆ ಮಳೆ ಬರುವ ಒಂದು ಮುನ್ಸೂಚನೆ. ತುಂಬಾ ಅಂದ್ರೆ ತುಂಬಾನೇ ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಮತ್ತೆ ಸಿಡ್ಲು ಕೂಡ ಲೈಟ್ ಆಗಿ ಬರ್ತಾ ಇತ್ತು. ಅದೇ ರೀತಿ ಮಳೆ ಬರುವ ಸೂಚನೆ ಅಂತ ಗೊತ್ತಾಗ್ತಿತ್ತು. ಮೋಡ ಎಲ್ಲ ಮುಚ್ಕೊಂಡಿತ್ತು, ನೀವು ನೋಡ್ತಾ ಇರ್ಬೋದು. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹೊರಗಡೆ ಎಲ್ಲ ಜೋರಾಗಿ, ಎಷ್ಟು ಜೋರಾಗಿ ಗಾಳಿ ಬೀಸ್ತಿದೆ ನೋಡಿ. ಮರ ಗಿಡ ಎಲ್ಲ ಹಾಗೆ ಶೇಕ್ ಆಗ್ತಾ ಇದೆ. ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ. ಇದು ನಾವು ಮನೆ ಹತ್ರ ಕ್ಯಾಪ್ಚರ್ ಮಾಡಿರೋಂಥದ್ದು. ಇದು ನಾನು ಇಲ್ಲಿ ಮನೆ ಹತ್ರ ಕುತ್ಕೊಂಡಿರುವಾಗ ಮಳೆ ಜೋರಾಗಿ ಬರ್ತಿರೋದು. ಈ ಕಡೆ
ಈ ಕಡೆ ಆ ರೀತಿ ಅವಾಂತರ ಆದ್ರೆ ಈ ಕಡೆ ಈ ರೀತಿ ಗಾಳಿ ಮಳೆ ಜೋರಾಗಿತ್ತು, ಸಿಡಿಲು ಕೂಡ ಜೋರಾಗಿ ಬರ್ತಾ ಇತ್ತು. ಮಳೆ ಹೇಗೆ ಬರ್ತಾ ಇದೆ. ಅದೇ ರೀತಿ ಮಗನ ಹತ್ರ ಖಾರ ಬಂದ್ ತರಿಸಿದ್ದೆ ಟೀಗೆ, ಅದನ್ನು ಕೂಡ ನಾವು ಟೀಗೆ ಚಳಿಗೆ ತಿಂತಾ ಇದೀವಿ. ಈಗ ಟೀ ಟೈಮು. ಇಲ್ಲಿ ನೋಡ್ತಾ ಇರುವಂತ ವಿಡಿಯೋ ವಿಗ್ರಹದ್ದು, ದೇವಿ ವಿಗ್ರಹವನ್ನು ಭದ್ರಾವತಿಗೆ ಅಲ್ಲಿ ಕರ್ಗ ಇತ್ತು ಅಂತ ಹೇಳ್ಬಿಟ್ಟು ಇವ್ರ ಆಫೀಸ್ ಕಡೆನ ಅಂದ್ರೆ ಇವ್ರ ಬಾಸು ರಾಧಾಕೃಷ್ಣ ಅವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅದಕ್ಕೆ ಇಲ್ಲಿ ಮಾಡಿಸ್ತಾ ಇದ್ದಾರೆ ವಿಗ್ರಹ. ಯಾವ ರೀತಿ ಚೆನ್ನಾಗಿ ವಿಗ್ರಹವನ್ನು ಮಾಡಿದ್ದಾರೆ. ಫಿನಿಶಿಂಗ್ ಟಚ್ ಕೂಡ ಲಾಸ್ಟಿಗೆ ನಾನು ಶೇರ್ ಮಾಡಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ, ಎಷ್ಟು ಚೆನ್ನಾಗಿ ನಮ್ಮಂದು ಕಳೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಕಲೆ ನೋಡಿ, ಎಂತೆಂತ ಕಲೆ ಯಾರ್ಯಾರಿಗೆ ಒಲಿದು ಬರುತ್ತೆ ಅಂತ ಹೇಳಿ. ಒಬ್ಬರಿಗೆ ಕಲೆಗೆ ಬೆಲೆ ಸಿಗುತ್ತೆ, ಕೆಲವರಿಗೆ ಬೆಲೆ ಸಿಗಲ್ಲ ಅನ್ನೋದಷ್ಟೇ ಬೇಜಾರು. ನೋಡ್ತಾ ಇರ್ಬೋದು, ಕೆಲವರಿಗೆ ಕಲೆಗಳಿರುತ್ತೆ ಅದಾಗೆ ಉದುಕಿ ಹೋಗ್ಬಿಟ್ಟಿರುತ್ತೆ, ಕೆಲವರ ಕಲೆಗಳು ಅತ್ಯುತ್ತಮವಾಗಿ ಪ್ರದರ್ಶನ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದು ಒಂದು ಕಲೆನೇ ಅಲ್ವಾ, ಒಂದು ವಿಗ್ರಹ ಮಾಡೋದು, ದೇವಿ ಕಲೆ. ಇದೆಲ್ಲ ತಮಾಷೆ ಅಲ್ಲ, ತುಂಬಾ ಭಕ್ತಿ ಪೂರ್ವಕವಾಗಿ ಅದನ್ನು ಕಟ್ಟಾಗಿ ಮಾಡ್ಬೇಕಾಗುತ್ತೆ ದೇವಸ್ಥಾನಕ್ಕೆಲ್ಲ ಕೊಡುವಾಗ. ಇದು ಹಸ್ಬೆಂಡ್ ಅವರ ಬಾಸು ಭದ್ರಾವತಿ ದೇವಸ್ಥಾನಕ್ಕೆ ಅಂದ್ರೆ ಭದ್ರಾವತಿಗೆ ಕಳಿಸ್ಕೊಡ್ತಾ ಇದ್ದಾರೆ ಇದನ್ನ. ಅದರಿಂದ ಫಿನಿಶಿಂಗು ಲಾಸ್ಟಿಗೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ವಿಗ್ರಹ ಅಂತೂ ನೋಡ್ಬೋದು. ನಾನು ಹೇಳಿದಾಗ ಶೇರ್ ಮಾಡಿದ್ದೀನಿ. ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.